ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಚೆನ್ನಾಗಿದ್ದೀರಾ? ನಾವು ಸಕ್ಕತ್ತಾಗಿದ್ದೀವಿ ಬಿಡ್ರಿ. ಏನಿಲ್ಲ, ಮ್ಯಾಟರ್ ಇಷ್ಟೇ. ಬೆಳಿಗ್ಗೆ ಇದ್ದ ತಕ್ಷಣ ಇನ್ಮೇಲಿಂದ ಡೈಲಿ ವ್ಲಾಗ್ಸ್ ಮಾಡೋಣ, ಒಂದು 100 ಡೇಸ್ ಚಾಲೆಂಜ್ ರೀಸೆಟ್ ಜರ್ನಿ ಅಂತ ಅಂದ್ಕೊಂಡು ಎತ್ತಿ ಟಪ್ ಟಪ್ ಅಂತ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ರೈಸ್ಗೆ ಇಟ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರೈಸ್ಗೆ ಯಾಕೆ ಇಟ್ಟಿದ್ದು ಫಸ್ಟ್ ಡೇ ಅಂತಂದರೆ, ನಾನು ಎದ್ದಿದ್ದು ಇವತ್ತು 10 ಗಂಟೆಗೆ. ಡೈಲಿ 11 ಗಂಟೆ 1 ಗಂಟೆಗೆ ಎದ್ದೇಳ್ತಿದ್ದೆ. ಇವತ್ತು ಪರವಾಗಿಲ್ಲ, ಬೇಗ ಎದ್ದಿದ್ದೀನಿ. ಐ ಆಮ್ ಪ್ರೋಗ್ರೆಸಿಂಗ್. ಎದ್ದು ರೈಸ್ಗೆ ಇಟ್ಬಿಟ್ಟು ಒಂದು ಹಾಟ್ ವಾಟರ್ ಕೆಟಲಲ್ಲಿ ಬಿಸಿ ನೀರು ಬಾಯ್ಲ್ ಮಾಡಿಕೊಂಡು, ಯಾಕೆ ಇಷ್ಟು ಪಟ್ಪಟ ಅಂತ ಎಲ್ಲ ಮಾಡ್ತಾಯಿದ್ದೀನಿ ಅಂದರೆ, ಕರೆಂಟ್ ಹೋಗ್ಬಿಡುತ್ತೆ ಗುರು. ನಮ್ಮ ಬಿಲ್ಡಿಂಗಲ್ಲಿ 11 ಗಂಟೆ ಕರೆಂಟ್ ತೆಗ್ದುಬಿಡ್ತಾನೆ. ಹಾಟ್ ವಾಟರ್ ಕೆಟಲಲ್ಲಿ ಬಾಯ್ಲ್ ಮಾಡಿಕೊಂಡು ಆ್ಯಪಲ್ ಸೈಡರ್ ವಿನೆಗರ್ ಹಾಕ್ಕೊಂಡು, ಇದು ಆ್ಯಕ್ಚುಲಿ ವೆರಿ ಗುಡ್ ರೂಟೀನ್. ಆ್ಯಪಲ್ ಸೈಡರ್ ವಿನೆಗರ್ ನಾನು ಒಂದು ಸ್ವಲ್ಪ ದಿವಸದಿಂದ ತೊಗೋತಾ ಇದ್ದೀನಿ. ಇಟ್ ಈಸ್ ವೆರಿ ಗುಡ್ ಫಾರ್ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ. ಕಹಿ ಇರುತ್ತೆ. ಕುಡಿದ್ಬಿಟ್ಟು ನೆಕ್ಸ್ಟು ಒಂದು ಗ್ಲಾಸಲ್ಲಿ ಸಬ್ಜಾ ಸೀಡ್ಸು, ಒಂದು ಅರ್ಧ ಸ್ಪೂನು ಚಿಯಾ ಸೀಡ್ಸು. ಆ್ಯಕ್ಚುಲಿ ಫಸ್ಟ್ ಹಾಕಿದ್ದು ಚಿಯಾ ಸೀಡ್ಸು, ಇದು ಸಬ್ಜಾ ಸೀಡ್ಸು. ಇದು ಗೋಂಡ್ ಕಟ್ಟಿರ ಎಲ್ಲ ಹಾಕಿ ಅದಕ್ಕೆ ನೀರು ತುಂಬಿಸ್ಬಿಟ್ಟು ಗಲ 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 ಅಂತ ಫುಲ್ಲು ಶೇಕಿಂಗ್ ಮಾಡಿಬಿಟ್ಟು ಒಂದು ಸೈಡ್ಗೆ ಇಟ್ಕೊಂಡ್ಬಿಟ್ಟೆ. ನೋಡಿರಿ ಹೆಂಗೆ ಶೇಕ್ ಮಾಡ್ತಾಯಿದ್ದೀನಿ ನಾನು. ಓಕೆ, ಡೋಂಟ್ ಟೇಕ್ ಇಟ್ ರಾಂಗ್. ಆದರೂ ಏನೋ ಲೈಫಲ್ಲಿ ಒಂಥರ ಬೋರಿಂಗ್ ಆಗೋಗಿತ್ತು. ಎಲ್ಲ ಸ್ವಲ್ಪ ರೂಟೀನ್ ಸೆಟ್ ಮಾಡಿಕೊಂಡು ಡಿಸಿಪ್ಲಿನಾಗಿ ಸ್ಕಿನ್ ಕೇರು ಎಲ್ಲ ಮಾಡೋಣ ಅಂತ. ಅದಕ್ಕೆ ಈ ಥರ ಎಲ್ಲ ಎಕ್ಸಸೈಸ್ ಏನೇನೋ ಮಾಡ್ತಾಯಿದ್ದೀನಿ, ಎಕ್ಸ್ಪಿರಿಮೆಂಟ್ ಮಾಡ್ತಾಯಿದ್ದೀನಿ. ರೈಸ್ ಆಗಿತ್ತು ಅಷ್ಟರಲ್ಲಿ. ರೈಸ್ ಹಾಕ್ಕೊಂಡು ರೈಸಿಗೆ ಒಂದು ಸ್ವಲ್ಪ ಮೊಸರು, ಫ್ರಿಜ್ಜಲ್ಲಿ ಮೊಸರಿತ್ತು. ಯಾವನ್ಗೆ ಅಡುಗೆ ಮಾಡ್ತಾನೆ, ನನ್ನ ಕೈಲಾಗಲ್ಲ ಗುರು. ನಾನು ಈ ಥರ ಟಿಪಿಕಲ್ ಹುಡುಗಿ ಥರ 3 ಹೊತ್ತು ಅಡುಗೆ ಮಾಡೋಕ್ಕೆಲ್ಲಾಗಲ್ಲ. ಎತ್ತಿದ್ದು ರೈಸ್ ಮಾಡಿದೆ ದೊಡ್ಡ ವಿಷಯ, ಅದೇ ದೊಡ್ಡ ಮ್ಯಾಟ್ರು ನಮ್ಮದು. ರೈಸ್ ಮಾಡಿ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಮೊಸರು ಹಾಕ್ಕೊಂಡು, ಮೊನ್ನೆ ಸೊಪ್ಪು ಚಟ್ನಿ ಮಾಡಿಟ್ಟಿದ್ದೆ ಫ್ರಿಜ್ಜಲ್ಲಿ, ಅದೊಂಚೂರು ಮಿಕ್ಕಿತ್ತು. ಸೊಪ್ಪು ಚಟ್ನಿನ 1-2 ಸ್ಪೂನ್ ಹಾಕ್ಕೊಂಡು ಉಳಿಸ್ಕೊಂಡು ತಿಂತಾಯಿದ್ರೆ ಏನು ಟೇಸ್ಟಿಯಾಗಿತ್ತು ಗೊತ್ತಾ. ನಿಮಗೂ ಈ ಥರ ಸೊಪ್ಪು ಚಟ್ನಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಹೆಂಗೆ ಮಾಡಬೇಕು, ಕುಕ್ಕಿಂಗ್ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ಹಾಕಿ, ಮಾಡಿಬಿಟ್ಟು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನಾಷ್ಟ ಮಾಡಿದ ತಕ್ಷಣ ನಾಷ್ಟನೋ ಊಟನೋ ನನಗೆ ಗೊತ್ತಿಲ್ಲ, 11:15 ತಿಂದೆ. ಮಾಡಿಬಿಟ್ಟು ನಮ್ಮ ಮಚ್ಚದೊಂದು ಪಾಪ ಅಸೈನ್ಮೆಂಟ್ ಬರೆಯೋದಿತ್ತು. ತುಂಬ ಪೆಂಡಿ ಇಟ್ಕೊಂಡ್ಬಿಟ್ಟಿದ್ದ. ಕೆಲ್ಸಕ್ಕೆ ಹೋಗ್ತಾನೆ, ಕಾಲೇಜ್ ಹೋಗ್ತಾನೆ, ಎಲ್ಲ ಮಾಡ್ತಾನೆ. ಏನೋ ನಾವು ಸ್ವಲ್ಪ ಫ್ರೆಂಡ್ಸಿಗೆ ಹೆಲ್ಪ್ ಮಾಡೋಣ ಅಂತ, ಹಂಗೆ ನಮಗೂ ಫಿಂಗರ್ಸಿಗೆ ವರ್ಕೌಟ್ ಆಗುತ್ತೆ ಅಂತ ಇಸ್ಕೊಬಂದು ಬರೀತಾ ಇದ್ದೆ. ಅವನಿಗೆ ಒಂದು ಸ್ವಲ್ಪ ಬೇಗ ಕೊಡಬೇಕಿತ್ತು. ಬರೆದು ದಬಾಕ್ಬಿಟ್ಟೆ. ದಬಾಕಿ ಟಯರ್ಡ್ ಆಗಬಾರ್ದು ಅಂತ ಅಂದ್ಬಿಟ್ಟು ಒಂದು ಬಾಟ್ಲ್ ನೀರು, ಚಿಯಾ ಸೀಡ್ಸ್ ವಾಟರು ಎಲ್ಲ ಮಧ್ಯದಲ್ಲಿ ಹೈಡ್ರೇಟೆಡ್ ಆಗಿರೋಣ ಅಂತ ಕುಡಿತಿದ್ದೆ. ಯಾಕೆ ಹೇಳಿ, ಇವತ್ತಿನ ನನ್ನ ಲೈಫ್ ಚೇಂಜ್ ಮಾಡ್ಕೊತಿದ್ದೀನಲ್ಲ. ಆಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ಈಚೆ ಹೋಗಿ ಎಲ್ಲೆಲ್ಲ ಓಡಾಡ್ಕೊಂಡು ಬಂದು ಸ್ವಲ್ಪ ವಾಕಿಂಗ್ ಅಂದರೆ ಅಷ್ಟು ದೊಡ್ಡ ವಾಕಿಂಗ್ ಏನಲ್ಲ, ಈ ಶಾಪಿಂಗ್ಗೆ ನಡ್ಕೊಂಡು ಹೋಗಿದ್ದೆ ಅಷ್ಟೇ, ಗಾಡಿ ಮನೇಲಿ ಬಿಟ್ಬಿಟ್ಟು. ನೈಟ್ ಡಿನ್ನರ್ಗೆ ಅರ್ಧ ತಿಂದಿಕ್ಕಿದ್ದು ಮಾವಿನಕಾಯಿ ಮಿಕ್ಕಿದ್ದಿತ್ತು. ಮಾವಿನಕಾಯಿ ಎತ್ಕೊಂಡು ರಸ ಮಾಡಿ, ನೋಡಿ ಏನು ಕಲರ್ಫುಲ್ಲಾಗಿದೆ ರಸ ಮಾಡಿಕೊಂಡು ಬಿಸಿ ಬಿಸಿ ರೈಸಿಗೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ವೆರಿ ಟೇಸ್ಟಿಯಾಗಿತ್ತು. ಕಲಸಿ ನಾನಂತೂ ಒಂಚೂರು ಬಿಡ್ದಂಗೆ ತಿಂದಾಕ್ಬಿಟ್ಟೆ. ಏನಿಲ್ಲ, ನೆನ್ನೆ ತೋತಾಪುರಿ ಮಾವಿನಕಾಯಿ ತೊಗೊಂಬಂದಿದ್ದೆ, ಅರ್ಧ ತಿಂದೆ, ಅಲ್ಲಿ ನೋವು ಬಂದುಬಿಡ್ತು. ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಅದಕ್ಕೆ ಇನ್ನು ಮಿಕ್ಕಿದ ಅರ್ಧ ಇಟ್ಕೊಂಡು ರಸ ಮಾಡಿದೆ. ಆಮೇಲೆ ಊಟ ಎಲ್ಲ ಆದಮೇಲೆ ಸ್ವಲ್ಪ ನಮ್ಮ ಸ್ಕಿನ್ ಕೇರ್ನ ಮಾಡೋಣ ಅಂತ ಅಂದ್ಬಿಟ್ಟು ಹಿಂಗೆ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಎಲ್ಲ ಫೇಸಿಗೆ ಮೆತ್ಕೊಂಡು ಕ್ಯಾಮ್ರಾಗೆ ಫೋಸ್ ಕೊಟ್ಟು 2 ಕುಕುಂಬರ್ ಇಟ್ಕೊಂಡು ಸ್ವಲ್ಪ ಒಂದು ಅರ್ಧ ಗಂಟೆ ಹಿಂಗೆ ರಿಲ್ಯಾಕ್ಸ್ ಮಾಡ್ತಿದ್ದೆ ಸಾಂಗ್ ಹಾಕ್ಕೊಂಡು. ನೋಡಿ ಏನು ಫ್ರೆಶ್ ಆಗೋದೆ. So day 1 ended like this. I know it was not so perfect, but yeah, I did some progress. I'm proud of it. Day 2 ಇನ್ನೂ ಸ್ವಲ್ಪ ಪ್ರೊಡಕ್ಟ್ ಆಗಿರಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. See you tomorrow. Like ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. If you want to be with me in this 100-day routine reset challenge. Bye-bye.